ಹಾಯ್ ಫ್ರೆಂಡ್ಸ್, BMTC ಕಂಡಕ್ಟರ್ ಹುದ್ದೆಯ HK ಅವರ ಆಲ್ರೆಡಿ ವೆರಿಫಿಕೇಷನ್ ಕೂಡ ಮುಗಿದಿದೆ. ಅವರು 1:1 ಕಟ್ ಆಫ್ ಲಿಸ್ಟ್ ಸಲುವಾಗಿ ವೇಟ್ ಮಾಡುತ್ತಾ ಇದ್ದಾರೆ. ಅದೇ ರೀತಿ NHK ಅವರು 1:5 ಕಟ್ ಆಫ್ ಲಿಸ್ಟ್ ಸಲುವಾಗಿ ವೇಟ್ ಮಾಡುತ್ತಾ ಇದ್ದಾರೆ. ಅವರ ಸ್ಕೋರ್ ಪಟ್ಟಿಯನ್ನು ವೆಬ್ಸೈಟ್ನಲ್ಲಿ ಬಿಟ್ಟಿದ್ದಾರೆ. ಎಲ್ಲರೂ ಕೂಡ ತಮ್ಮ ಸ್ಕೋರನ್ನು ಚೆಕ್ ಮಾಡಿಕೊಂಡಿದ್ದಾರೆ. ಅದೇ ರೀತಿ ಅಲ್ಲಿ ನೋಡುವುದಾದರೆ ಮಹಿಳೆಯರು ಎಲಿಜಿಬಲ್ ಆದವರು ತುಂಬ ಕಡಿಮೆ ಇದ್ದಾರೆ. ಟೋಟಲ್ 755 ಹುದ್ದೆಗಳು ಮಹಿಳೆಯರಿಗೆ ಇದೆ. ಬಟ್ ತುಂಬ ಕಡಿಮೆ ಮಹಿಳಾ ಅಭ್ಯರ್ಥಿಗಳು ಅಲ್ಲಿ ಎಲಿಜಿಬಲ್ ಆಗಿದ್ದಾರೆ. ಹಾಗಾದರೆ ಮಹಿಳೆಯರ ಒಂದು ಹುದ್ದೆ ಪುರುಷರಿಗೆ ಅಲ್ಲಿ ಸಿಗುತ್ತದೆ ಅಥವಾ ಇಲ್ಲ, ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದೇ ರೀತಿ 60ಕ್ಕೆ ಕಡಿಮೆ ಮಾರ್ಕ್ಸ್ ಪಡೆದವರು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೆಯುತ್ತಾರೆ. ಅವರ ಒಂದು ಲಿಸ್ಟ್ 1:5 ಲಿಸ್ಟಿನಲ್ಲೂ ಹೆಸರು ಬರಬಹುದಾ ಅಥವಾ ಇಲ್ಲ, ಇದರ ಬಗ್ಗೆಯೂ ಕೂಡ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇದು NHK ಅವರ ನೋಟಿಫಿಕೇಷನ್ ಆಗಿದೆ. ಇಲ್ಲಿ ಹುದ್ದೆಗಳ ವರ್ಗೀಕರಣ ಯಾವ ರೀತಿ ಮಾಡಿದ್ದಾರೆ ಅಂತ ಇಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಾರೆ. ಯಾವ ಒಂದು ಕೆಟಗರಿಗೆ ಎಷ್ಟು ಹುದ್ದೆಗಳು ಇಲ್ಲಿ ಖಾಲಿ ಇದೆ ಅಂತ. ಮಹಿಳೆಯರು ನೋಡುವುದಾದರೆ ಇಲ್ಲಿ ಮಹಿಳೆಯರಿಗೆ 755, ಒಟ್ಟು ಎಲ್ಲ ಕೆಟಗರಿ ಸೇರಿ 755 ಹುದ್ದೆ ಇಲ್ಲಿ ಖಾಲಿ ಇದೆ. ಫಾರ್ ಎಕ್ಸಾಂಪಲ್, ಸಪೋಸ್ ಪರಿಶಿಷ್ಟ ಜಾತಿಯಲ್ಲಿ ಸಾಮಾನ್ಯದವರಿಗೆ 83, ಇಲ್ಲಿ ಮಹಿಳೆಯರಿಗೆ 128 ಅಭ್ಯರ್ಥಿಗಳು ಇದ್ದಾರೆ. ಪರಿಶಿಷ್ಟ ಜಾತಿಯಲ್ಲಿ 128 ಅಭ್ಯರ್ಥಿಗಳು ಇಲ್ಲದಿದ್ದರೆ ಅವರು ಪರಿಶಿಷ್ಟ ಜಾತಿಯಲ್ಲಿ ಪುರುಷ ಅಭ್ಯರ್ಥಿಗಳು ಇದ್ದರೆ ಅಲ್ಲಿ ಅವರು ಪುರುಷ ಅಭ್ಯರ್ಥಿಗಳನ್ನು ಸೆಲೆಕ್ಟ್ ಮಾಡುತ್ತಾರೆ ಪರಿಶಿಷ್ಟ ಜಾತಿಯಲ್ಲಿ. ಈ ರೀತಿಯಾಗಿ ಎಲ್ಲ ಒಂದು ಕೆಟಗರಿಯಲ್ಲಿ ಕೂಡ ಮಹಿಳೆಯರು ಅಷ್ಟು ಸೀಟ್ ಇಲ್ಲದೇ ಇದ್ದರೆ, ಎಲಿಜಿಬಲ್ ಆಗದೇ ಇದ್ದರೆ ಆ ಸಂದರ್ಭದಲ್ಲಿ ಅವರು ಆ ಒಂದು ಕೆಟಗರಿಯಲ್ಲಿ ಪುರುಷರನ್ನು ಆಯ್ಕೆ ಮಾಡುತ್ತಾರೆ. ಅದೇ ರೀತಿ ಈಗ ಒಂದು NHK ಅವರ ಒಂದು ಲಿಸ್ಟಿನಲ್ಲಿ ಸ್ಕೋರ್ ಪಟ್ಟಿಯಲ್ಲಿ ಮಹಿಳೆಯರದು ಟೋಟಲ್ 755 ಹುದ್ದೆಗಳು ಖಾಲಿ ಇದೆ. ಬಟ್ 450 ಒಳಗೆ ಒಂದು ಎಲಿಜಿಬಲ್ ಆದವರು ಇದ್ದಾರೆ ಆ ಒಂದು ಲಿಸ್ಟಿನಲ್ಲಿ ನಾನು ನೋಡಿದ ಪ್ರಕಾರ. ಅದರ ಸಲುವಾಗಿ ಪುರುಷರಿಗೆ ಅಲ್ಲಿ ಒಂದು ಚಾನ್ಸ್ ಸಿಗುವ ಸಾಧ್ಯತೆ ಇದೆ. ಮಹಿಳೆಯರು ಇಲ್ಲದೇ ಇದ್ದರೆ ಆ ಒಂದು ಕೆಟಗರಿಯಲ್ಲಿ ಪುರುಷರನ್ನು ಆಯ್ಕೆ ಮಾಡಬಹುದು. ಅದೇ ರೀತಿ ಇಲ್ಲಿ ಟೋಟಲ್ 286 ಹುದ್ದೆ ಇದೆ. ಇಲ್ಲಿ ಕೆಳಗಡೆ ಕೂಡ ಕೊಟ್ಟಿದ್ದಾರೆ ಅವರು. ಈ ಒಂದು ಹುದ್ದೆ ತಾತ್ಕಾಲಿಕವಾಗಿರುತ್ತದೆ. ಅವರಿಗೆ ಮತ್ತು ಹೆಚ್ಚು ಒಂದು ಅಭ್ಯರ್ಥಿಗಳು ಕಂಡಕ್ಟರ್ನ ಬೇಕಂತ ಇದ್ದರೆ ಅಲ್ಲಿ ಕೂಡ ಅವರು ಹೆಚ್ಚಿನ ಒಂದು ಅಭ್ಯರ್ಥಿಗಳನ್ನು ಕೂಡ ಆಯ್ಕೆ ಮಾಡಬಹುದು. ಬಟ್ ತುಂಬ ಜನರಿಗೆ ಗೊಂದಲ ಏನು ಅಂದರೆ, ಅವರು ನೋಟಿಫಿಕೇಷನಲ್ಲಿ ತಿಳಿಸಿದ್ದಾರೆ ಪಾಸಿಂಗ್ ಮಾರ್ಕ್ 2 ಪೇಪರ್ ಸೇರಿಸಿ 60 ಅಂಕ ಆಗಬೇಕು ಅಂತ. ಬಟ್ ಅಲ್ಲಿ HKಯಲ್ಲಿ 60 ಅಂಕ ಪಡೆದವರಷ್ಟೇ ಅವರು ವೆರಿಫಿಕೇಷನ್ಗೆ ಕರೆದಿದ್ದರು. ಅದರ ಸಲುವಾಗಿ 60 ಅಂಕ ಪಡೆದವರಷ್ಟೇ ಅವರು ವೆರಿಫಿಕೇಷನ್ಗೆ ಕರೆಯುತ್ತಾರೆ. 1:5 ಅಂತ ಹೇಳಿದರು. ಬಟ್ ಎಲಿಜಿಬಲ್ ಆದವರು 1:2 ಅಷ್ಟೇ ಅಭ್ಯರ್ಥಿಗಳು ಎಲಿಜಿಬಲ್ ಆಗಿದ್ದಾರೆ. ಬಟ್ ಐ ಹೋಪ್ ಅವರು ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ 60ಕ್ಕಿಂತ ಕಡಿಮೆ ಮಾರ್ಕ್ಸ್ ಪಡೆದುಕೊಂಡವರನ್ನು ಕೂಡ ಅವರು ವೆರಿಫಿಕೇಷನ್ಗೆ ಕರೆದರೆ ಒಳ್ಳೆಯದು. ಯಾಕಂದರೆ ತುಂಬ ಜನರದ ಒಂದು ಸ್ಕೋರ್ 58, 59 ಕೂಡ ಆಗಿದೆ. ಕಮೆಂಟ್ ಮಾಡಿ ನನಗೆ ತುಂಬ ಜನರು ಕಮೆಂಟ್ ಮಾಡಿದರು. ನೋಡಿ, 1-2 ಮಾರ್ಕ್ಸ್ ಅಥವಾ 2 ಪೇಪರ್ ಸೇರಿಸಿ 60 ಆದವರನ್ನು ಕೂಡ ಅವರು ವೆರಿಫಿಕೇಷನ್ಗೆ ಕರೆಯಬಹುದು. ಬಟ್ ನೋಟಿಫಿಕೇಷನ್ನ ಪ್ರಕಾರ ಅವರು ಅಲ್ಲಿ ತಿಳಿಸಿಕೊಟ್ಟಿದ್ದು ಮಾರ್ಕ್ಸ್ ಆದವರಷ್ಟೇ ಅವರು ವೆರಿಫಿಕೇಷನ್ಗೆ ಕರೆಯುತ್ತಾರೆ ಅಥವಾ ಇಲ್ಲ ಅಥವಾ ಕಡಿಮೆ ಆದವರನ್ನು ಕೂಡ ಅವರು ತೆಗೆದುಕೊಳ್ಳಬಹುದಾ ಅಂತ ನಮಗೂ ಕೂಡ ಒಂದು ಐಡಿಯಾ ಬರುತ್ತದೆ. ಬಟ್ HKಯಲ್ಲಿ ಅವರು 60ಕ್ಕಿಂತ ಕಡಿಮೆ ಆದವರು ಅವರು ವೆರಿಫಿಕೇಷನ್ಗೆ ಎಲಿಜಿಬಲ್ ಮಾಡಿಲ್ಲ.
ಅದೇ ರೀತಿ ಇಲ್ಲಿ ಮಹಿಳೆಯರಿಗೆ ನೋಡಿ ಪಾಸಿಂಗ್ ಮಾರ್ಕ್ಸ್ ಇದವರಷ್ಟು ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಜಸ್ಟ್ ಪಾಸ್ CET-ನಲ್ಲಿ 60 ಮತ್ತು ಒಂದು PUC-ನಲ್ಲಿ 60-70 ಮಾಡಿಕೊಂಡವರನ್ನು ಕೂಡ ಅವರು ಈ ಒಂದು ಕಂಡಕ್ಟರ್ ಹುದ್ದೆ ಅವರಿಗೆ ಫಿಕ್ಸ್ ಜಾಬ್ ಅಂತ ಹೇಳಬಹುದು. ಯಾಕಂದರೆ ಮಹಿಳೆಯರು ತುಂಬ ಕಡಿಮೆ ಇದ್ದಾರೆ, ಅದರ ಸಲುವಾಗಿ. ಅದೇ ರೀತಿ ಪುರುಷರಿಗೂ ಕೂಡ ಆ ಒಂದು ಕ್ಯಾಟಗರಿಯಲ್ಲಿ ಮಹಿಳೆಯರು ಇಲ್ಲದೇ ಇದ್ದರೆ ಅವರಿಗೂ ಕೂಡ ಚಾನ್ಸ್ ಸಿಗುತ್ತದೆ. ಅದರ ಸಲುವಾಗಿ ಇಲ್ಲಿ ನಿಮ್ಮ ಒಂದು ಹೈಟ್ ನೋಡಿದರೆ 160 ಸೆಂಟಿಮೀಟರ್ ಪುರುಷರದು ಮತ್ತು ಮಹಿಳೆಯರದು 150 ಸೆಂಟಿಮೀಟರ್ ಇರಲೇಬೇಕು. ಇಲ್ಲದಿದ್ದರೆ ಅವರು ವೆರಿಫಿಕೇಷನ್ ಟೈಮ್ನಲ್ಲಿ ರಿಜೆಕ್ಟ್ ಮಾಡುತ್ತಾರೆ. ಈ ಒಂದು ವೀಕ್ನಲ್ಲಿ NHK ಅವರ 1:5 ಲಿಸ್ಟ್ ಬರಬೇಕಿತ್ತು, ಬಟ್ ಅವರು ಇನ್ನೂ ಕೂಡ ಹಾಕಿಲ್ಲ, ಗೊತ್ತಿಲ್ಲ. ಫಸ್ಟ್ ವೀಕ್ನಲ್ಲಿ ಅವರು ಖಂಡಿತವಾಗಿ ಒಂದು NHK ಅವರ 1:5 ಲಿಸ್ಟ್ ಹಾಕುತ್ತಾರೆ. ಅದೇ ರೀತಿ HK ಅವರ ಒಂದು ಕೂಡ ಫೈನಲ್ ಲಿಸ್ಟ್ ಕೂಡ 1:1 ಫೈನಲ್ ಲಿಸ್ಟ್ ಕೂಡ ಅವರು ಹಾಕಬಹುದು. ಎರಡೂ ಕೂಡ ಅವರು ಅಕ್ಟೋಬರ್ ಫಸ್ಟ್ ವೀಕಿನಲ್ಲಿ ಅವರು ಹಾಕುತ್ತಾರೆ. ಯಾಕಂದರೆ KEದವರು ಎಲ್ಲ ಒಂದು ಸ್ಕೋರ್ ಪಟ್ಟಿ ಎಲ್ಲ ಕೂಡ KEದವರು ಮಾಡಿದರು. ಬಟ್ 1:5 ಒಂದು ಲಿಸ್ಟ್ HKದಲ್ಲಿ BMTC ಅವರು ವೆಬ್ಸೈಟ್ನಲ್ಲಿ ಹಾಕಿದರು. ಅದೇ ರೀತಿ NHK ಅವರ 1:5 ಲಿಸ್ಟು BMTC ಅವರ ಒಂದು ವೆಬ್ಸೈಟ್ನಲ್ಲಿ ಹಾಕಬಹುದು. ಅದರ ಸಲುವಾಗಿ ಐ ಥಿಂಕ್ ಸ್ವಲ್ಪ ಅವರು ಈ ವೀಕಿನ ಬದಲಾಗಿ ಮುಂದಿನ ಒಂದು ವೀಕಿನಲ್ಲಿ BMTCಯ ಸಲುವಾಗಿ BMTC ಅವರು ಹಾಕುತ್ತಾರೆ ತಮ್ಮ ಒಂದು ವೆಬ್ಸೈಟ್ನಲ್ಲಿ. ಅದರ ಸಲುವಾಗಿ ಸ್ವಲ್ಪ ಲೇಟ್ ಆಗುತ್ತಾ ಇದೆ. KEದವರು ತಮ್ಮ ಒಂದು ರಿಸಲ್ಟ್ ಆಗಲಿ ಆಕ್ಷೇಪಣೆ ಸಲ್ಲಿಸಿದ್ದಲ್ಲೇ ಎಲ್ಲದೂ ಕೂಡ ಅವರು ವೆರಿ ಕ್ವಿಕ್ ಅಂತಲೇ ಹೇಳಬಹುದು. ಬೇಗನೆ ಅವರು ತಮ್ಮ ಎಲ್ಲ ರಿಸಲ್ಟನ್ನು ಕೂಡ ವೆಬ್ಸೈಟ್ನಲ್ಲಿ ಹಾಕಿದರು. ಬಟ್ ಇದು BMTC ಅವರು ಫೈನಲ್ ರಿಸಲ್ಟ್ BMTC ಅವರು ಹಾಕುವ ಸಲುವಾಗಿ ಐ ಥಿಂಕ್ ಸ್ವಲ್ಪ ಡಿಲೇ ಆಗ್ತಾ ಇದೆ. ಆದರೆ ನೆಕ್ಸ್ಟ್ ವೀಕಿನಲ್ಲಿ ಖಂಡಿತ ಕೂಡ HK ಅವರ ಮತ್ತು NHK ಅವರ ಎರಡೂ ಕೂಡ ಒಂದು ಲಿಸ್ಟನ್ನು ಅವರು ಹಾಕಬಹುದು. ಅದೇ ರೀತಿ ವೆರಿಫಿಕೇಷನ್ಗೆ ಹೋಗುವಾಗ ನಿಮಗೆಲ್ಲರಿಗೂ ಗೊತ್ತಿದೆ, ನಾನು ಹಿಂದಿನ ತುಂಬ ವಿಡಿಯೋದಲ್ಲಿ ಹೇಳಿದ್ದೇನೆ, ನಿಮ್ಮ ಒಂದು ಶೈಕ್ಷಣಿಕ ಅರ್ಹತೆ ಸಲುವಾಗಿ PUC ಡಿಪ್ಲೊಮಾದಲ್ಲಿ ಹಾಕಿದವರು ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್, ಡೇಟ್ ಆಫ್ ಬರ್ತ್ ಸಲುವಾಗಿ ಅವರು SLC ಮಾರ್ಕ್ಸ್ ಕಾರ್ಡ್ ಕೇಳಿದ್ದಾರೆ. ಅದೇ ರೀತಿ ಕಂಡಕ್ಟರ್ ಲೈಸೆನ್ಸ್, ಅದೇ ರೀತಿ ಮೀಸಲಾತಿ ಇದ್ದಲ್ಲಿ ಕನ್ನಡ ಗ್ರಾಮೀಣ ಮಾಧ್ಯಮ, ಅದೇ ರೀತಿ ಕಾಸ್ಟ್ ಸರ್ಟಿಫಿಕೇಟ್, ಇದನ್ನೆಲ್ಲ ನೀವು ತೆಗೆದುಕೊಂಡು ಹೋಗಬೇಕು. ಅದೇ ರೀತಿ ನಿಮ್ಮ ಹತ್ತಿರ ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮ ಇಲ್ಲದಿದ್ದರೆ ಪರವಾಗಿಲ್ಲ, ಅವರು ನಿಮ್ಮನ್ನು ಸಾಮಾನ್ಯ ವರ್ಗದಕ್ಕೆ ಅವರು ಕನ್ಸಿಡರ್ ಮಾಡುತ್ತಾರೆ. ಅದೇ ರೀತಿ ಏನಾದರೂ ಸ್ಪೆಲ್ಲಿಂಗ್ ಸ್ವಲ್ಪ ಚೇಂಜಸ್ ಇದ್ದರೆ ಪರವಾಗಿಲ್ಲ, ಅವರು ಏನು ರಿಜೆಕ್ಟ್ ಮಾಡಲ್ಲ. ಫುಲ್ ನೇಮೇ ಚೇಂಜಸ್ ಇದ್ದರೆ ನೀವು ನೋಟ್ರಿ ಮಾಡಿಕೊಂಡು ಫಾರ್ ಸೇಫ್ ಆ್ಯಂಡ್ ಸೈಡ್ ಸಲುವಾಗಿ ಒಂದು ನೋಟ್ರಿ ಮಾಡಿಕೊಂಡು ಇಟ್ಟಿಕೊಳ್ಳಿ. ಅದರ್ವೈಸ್ ಸ್ವಲ್ಪ ಸ್ಪೆಲ್ಲಿಂಗ್ ದೀರ್ಘ ಒತ್ತು ಎಲ್ಲ ಮಿಸ್ಟೇಕ್ ಇದ್ದರೆ ಅವರು ಏನೂ ಅಬ್ಜೆಕ್ಷನ್ ಮಾಡುವುದಿಲ್ಲ, ರಿಜೆಕ್ಟ್ ಮಾಡುವುದಿಲ್ಲ. ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು. ಅದೇ ರೀತಿ KSRTC ಅವರ ಹುಮ್ನಾಬಾದ್ ಚಾಲನಾ ವೃತ್ತಿ ಪರೀಕ್ಷೆ ನಡೆಯುತ್ತಾ ಇದೆ. DCOMC ಅವರದು ಇವತ್ತು ಅವರು 4ನೇ ಲಿಸ್ಟ್ ಕೂಡ 3ನೇ ತಾರೀಕಿನಿಂದ 5ನೇ ತಾರೀಕುವರ ಒಂದು 4th ಲಿಸ್ಟ್ ಕೂಡ ವೆಬ್ಸೈಟ್ನಲ್ಲೇ ಬಿಟ್ಟಿದ್ದಾರೆ. ನಾನು ಹಿಂದಿನ ವಿಡಿಯೋದಲ್ಲಿ ಮಾಡಿ ತಿಳಿಸಿಕೊಟ್ಟಿದ್ದೇನೆ. ಯಾರು ಹುಮ್ನಾಬಾದ್ಗೆ ಆಯ್ಕೆ ಮಾಡಿಕೊಂಡಿದ್ದೀರಿ ಅವರು ತಮ್ಮ ಹೆಸರು ಕೂಡ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡಿಕೊಳ್ಳಬಹುದು. ಅದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲೇ ಹಾಕುತ್ತೇನೆ.